ಅದಕ್ಕೆ ಅಳಬೇಡಿ ಅದಕ್ಕೆ ನಡೀರಿ ಅದಕ್ಕೆ. ಸುಂದ್ರಿ ಸುಮ್ಮನೆ ಇರಿನ, ನಡಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇನ್ನು ಮುಂದೆ ನೀನು ನಮ್ಮ ಮನ್ಯಾಗ ಆರಾಮಾಗಿರುವಂತೆ ಬಾ. ಆದರೂ ಅಪ್ಪ ಅಪ್ಪ ಅಮ್ಮ ಒಪ್ಕೊಳ್ಳೇ ಇಲ್ಲ. ನನ್ನನ್ನು ಸತ್ತು ಹೋಗಿದ್ದೀನಿ ಅಂತ ಹೇಳಿಬಿಟ್ರು. ನನಗಿದನ್ನ ಅರಗಿಸ್ಕೊಳ್ಳೋಕ್ಕಾಗೋದಿಲ್ಲ ಕ್ರಿಶ್. ನಮ್ಮಪ್ಪ ಈ ರೀತಿ ಹೇಳ್ತಾರಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಕ್ರಿಶ್. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಪ್ಪ ನನ್ನ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ನಿ. ಆದರೆ ಅವರು ನನ್ನನ್ನು ದ್ವೇಷ ಮಾಡತ್ತಾರೆ, ನನ್ನನ್ನು ದ್ವೇಷ ಮಾಡಕತ್ತಾರೆ. ಏನು ಮಾಡೋಕ್ಕಾಗುತ್ತೆ ಸುಂದ್ರಿ, ಅವ್ರು ಒಪ್ಕೊಲಿಲ್ಲ ಅಂದರೆ ಮುಂದೊಂದೆಲ್ಲ ಒಂದಿನ ಒಪ್ಕೊಂಡೇ ಒಪ್ಕೋತಾರೆ. ಇವಾಗ ಬಾ ಹೋಗೋನು. ಸುಮ್ಮನೆ ನೀನು ಇಲ್ಲಿ ಅಳ್ತಾ ಕುಂತ್ರ ನನಗೆ ನೋಡೋಕ್ಕಾಗಲ್ಲ. ಅದಕ್ಕೆ ನಡಿ ಹೋಗೋನು, ಮನೆಗೆ ಹೋಗೋನು. ಸರಿ ನಡೀರಿ ಹೋಗೋನು. ಅಮ್ಮ ಅಮ್ಮ ಏನು ಮಾಡತ್ತಿ ಅಮ್ಮ? ಯಾರು ಬಂದಾರ ನೋಡ್ಬಾ ಇಲ್ಲಿ. ಯಾರು ಬಂದಿದ್ದಾರೆ ಜಾನು? ಯಾರಾದ್ರೂ ಗೆಸ್ಟ್ ಬಂದಿದ್ದಾರಾ? ಸರಿ ತಡಿ, ಒಂದು ನಿಮಿಷ ಬಂದೆ, ವೆಯ್ಟ್ ಮಾಡಂತ ಹೇಳು, ಕೂತ್ಕೊ ಅಂತ ಹೇಳು. ಅಯ್ಯೋ ಅಮ್ಮ ನೀನು ನೋಡ್ಬಾ ಇಲ್ಲಿ, ನಿಂಗೆ ಗೊತ್ತಾಗತ್ತೆ. ತಡಿ ಬಂದೆ. ಏನು ಜಾನು, ಏನಿದು? ನನ್ನ ಕಣ್ಣಿಂದ ನನಗೆ ನಂಬಕ್ಕಾಗಲ್ತು. ಏನು ಮಾಡಿದ್ದಾನೆ ನೀವಿಬ್ಬರು? ಸುಂದ್ರಿ, ಕ್ರಿಶ್, ಏನು ಮಾಡ್ಕೊಂಡು ಬಂದಿದ್ದೀರಾ ನೀವು? ಹಾಂ, ನನಗೊಂದು ಅರ್ಥ ಆಗ್ತಾಯಿಲ್ಲ. ಕ್ರಿಶ್, ನನಗೊಂದು ಮಾತು ಹೇಳಿ ಮದುವೆ ಆಗ್ಬೇಕಂತ ನನಗೆ ಗೊತ್ತಾಗಲಿಲ್ಲ. ಹಾಂ, ಅದು ಹೋಗಿ ಸುಂದ್ರಿನ ಮದುವೆ ಆಗಿ ಬಂದಿದ್ದಿ? ಅದು ಅಮ್ಮ, ನಾನು ಸುಂದ್ರಿನ ತುಂಬ ದಿನದಿಂದ ಇಷ್ಟಪಡತ್ತಿದ್ನಿ ಅಮ್ಮ. ಅದಕ್ಕಾಗಿ ಅವಳಿಗೆ ನಾನು ಪ್ರೀತಿನ ಹೇಳಿದ್ನಿ. ಅವಳು ಸ್ವಲ್ಪ ದಿನ ಒಪ್ಕೊಂಡಿರಲಿಲ್ಲ. ಆಮೇಲೆ ಅವಳು ನನ್ನ ಪ್ರೀತಿನ ನಾನು ಸಾಯ್ತೀನಿ, ಒಪ್ಕೊಳ್ಳಿಲ್ಲ ಅಂದರೆ ಈ ಊರೇ ಬಿಟ್ಟು ಹೋಗ್ತೀನಿ ಅಂತ ಅಂದಿದ್ಕ ನನ್ನ ಪ್ರೀತಿನ ಅವಳು ಒಪ್ಕೊಂಡ್ಳು. ಆದ್ರೆ ಅವ್ರ ಮನೇಲಿ ಆಕೆಗೆ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ರು ಅಮ್ಮ. ನಾಳೆ ಬೆಳಕಾದರೆ ಆಕೆಗೆ ಮದುವೆ ಇತ್ತು. ಅದಕ್ಕಾಗಿ ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಕೈಕಾಲು ಆಡ್ತಾ ಇರಲಿಲ್ಲ. ಅದಕ್ಕೆ ನಾನು ಸಡನ್ನಾಗಿ ಹೋಗಿ ನಿನ್ಗೆ ಕೇಳ್ದೆ ಮದುವೆ ಆಗಿಬಿಟ್ನಿ ಅಮ್ಮ. ನನಗೆ ಕ್ಷಮಿಸ್ಬಿಡಮ್ಮ. ನೀವಿಬ್ಬರು ಏನಾದರೂ ಕ್ಷಮಿಸೋ ತಪ್ಪು ಮಾಡಿದಿರಿ? ಹಾಂ, ನನಗೊಂದು ಮಾತು ಹೇಳಬೇಕಾಗಿತ್ತು ತಾನೇ. ಹೇಳ್ದೆ ಯಾಕೆ ಈ ರೀತಿ ಮಾಡಿದಿರಿ? ಸುಂದ್ರಿ, ನೀನು ಯಾಕೆ ಈ ರೀತಿ ಮಾಡಿದಿ? ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟಲ್ಲ ನೀನು. ಅದು ಅಮ್ಮವರೇ, ಅದು ನಾನು ಬೇಕು ಅಂತ. ಮುಚ್ಚು ಬಾಯ್ ಮುಚ್ಚು. ನೀನು ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿರ್ಕಿಲ್ಲ. ನಿಂಗೆ ಸ್ವಲ್ಪ ಏನಾದರೂ ನಾಚಿಕೆ ಇಲ್ಲ ಕ್ರಿಶ್? ಮನೆ ಕೆಲಸವಳ ಮದುವೆ ಆಗಿ ಬಂದಿದೆಯಾ? ಛೇ, ನಾನು ನೀನು ಹೀಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಅದು ಅಮ್ಮ, ಪಾಪ ಅಣ್ಣ ಪ್ರೀತಿ ಮಾಡಿದ್ದ, ಮದುವೆ ಆಗಿದ್ದಾನೆ. ಏನಾಯ್ತಮ್ಮ, ಪ್ರೀತಿ ಮಾಡಿದವ್ರನ್ನ ಮದುವೆ ಆಗಬಾರ್ದಾ? ನೀನೇ ಹೇಳು. ನೀನು ಬಾಯಿ ಮುಚ್ಚು ಜಾನು. ಏನು ಗೊತ್ತಾಗತ್ತೆ ಅಂತ ನಿನಗೆ ಮಾತಾಡ್ತಿದ್ದೀನಿ ನೀನು? ಸರಿಯಾಗಿ ಅಂದ್ರೆ ಆ ಪರಂಗಿಲ್ಲ, ನೀನು ಮಾತಾಡ್ತಾ ಇದೆಯಾ? ಬಾಯಿ ಮುಚ್ಕೊಂಡಿದ್ದೆ ಸರಿ. ಇವಾಗ ನೀನು ವಯಸ್ಸಿಗೆ ತಕ್ಕಂಗೆ ಮಾತಾಡು. ಸರಿ ಅಮ್ಮ, ಪಾಪ ಅಮ್ಮ, ಅದಕ್ಕೆ ತುಂಬ ಒಳ್ಳೆಯವರು, ಅದಕ್ಕೆ ಮದುವೆ ಮಾಡಿಸಿದ್ವಿ ಅಮ್ಮ, ಕ್ಷಮಿಸ್ಬಿಡು ಅಮ್ಮ. ನಿನಗೆ ಹೇಳ್ತಾ ಇರೋದು ಬಾಯಿ ಮುಚ್ಕೊಂಡು ಇರು ಅಂತ ಹೇಳಿ. ಇಷ್ಟು ದಿನ ಒಂದು ಬೈಗಳ ಬೈದಿಲ್ಲಲ್ಲ, ಅದಕ್ಕಾಗಿ ಇಷ್ಟು ಹೆಚ್ಕೊಂಡ್ಬಿಟ್ಟಿದ್ದಾರೆ ನೀವು. ಸುಂದ್ರಿ, ನೀನೊಬ್ಳು ಮನೆ ಕೆಲಸದವಳು. ನಿನ್ನನ್ನು ನನ್ನ ಸೊಸೆಯಾಗಿ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ, ಯಾವತ್ತೂ ನಾನು ಸಾಯೋವರೆಗೂ ಒಪ್ಕೋದಿಲ್ಲ. ಅಲ್ಲ, ನಿನ್ನ ನಾಚಿಕೆ ಆಗಂಗಿಲ್ಲ? ನನ್ನ ಮಗ ಮದುವೆ ಆಗೋಣ ಅಂದ ತಕ್ಷಣ ನಿನ್ನ ಮದುವೆಗೆ ಹೋಗ್ಬಿಟ್ಟು ನಿನ್ನ ನಂಬಿ ಶಾಲೆ ಕಲಿಸಿದ್ನಿ ನಾನು. ಮನೆ ಕೆಲಸದವಳಾದರೂ ಮನೆ ಕೆಲಸಕ್ಕೆ ಇಟ್ಕೊಂಡಿಲ್ಲ ಒಂದು ದಿನ. ನಾನು ನಿನ್ನ ಕಾಲೇಜ್ ಕಳಿಸ್ದೆ, ಸ್ಕೂಲಿಗೆ ಕಳಿಸ್ದೆ. ಮತ್ತು ಹೊಡಿ ನಿನ್ನ ಮನೆ ಕೆಲಸ ಮಾಡ್ತಿರೋ ಬೇರೆ ಮನೆ ಕೆಲಸದವಳ ತಂದಿಟ್ಕೊಂಡು ಅವಳಿಗೆ ದುಡ್ಡು ಕೊಡೋದಲ್ಲ, ಮತ್ತು ನಿನಗೂ ದುಡ್ಡು ಕೊಡ್ತಿದ್ನಿ. ನಿಮ್ಮ ಚಿಕ್ಕಮ್ಮ ನಿನ್ನ ಬಡಿಬಾರ್ದು ಅಂತ ಹೇಳಿ. ಆದರೆ ನೀನು ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟು ನನ್ನ ಮಗನ ಮದುವೆ ಆಗಿ ಬಂದ್ಬಿಟ್ಟು. ಛೀ, ನಿನ್ನನ್ನು ನೆನೆಸ್ಕೊಂಡ್ರೆ ನನಗೆ ಅಸಹ್ಯ ಅನಿಸ್ತೈತಿ. ನೀನು ಹಿಂಗೆ ಮಾಡ್ತೀಯ ಅಂತ ನಾನು ಯಾವತ್ತು ಅಂದ್ಕೊಂಡಿರ್ಕಿಲ್ಲ. ಅದು ಅಮ್ಮ, ನನ್ನ ಮಾತು ಕೇಳಮ್ಮ. ಅದು ನಾವೇನು ಬೇಕಂತ ನೀನು ಕೇಳ್ದೆ ಮದುವೆ ಆಗಬೇಕು ಅಂತ ಇರಲಿಲ್ಲ. ನಾಳೆ ಅಂದರೆ ಅವಳು ಮದುವೆ ಇತ್ತಲ್ಲ, ಅದಕ್ಕಾಗಿ ನಾನೇ ಅವಳಿಗೆ ಮದುವೆ ಆಗೋಣ ಅಂತ ಹೇಳಿದೆ. ಅವಳು ಎಷ್ಟು ಬೇಡ ಅಂದರೂ ನಾನು ಕೇಳಲಿಲ್ಲ ಅಮ್ಮ. ಯಾಕಮ್ಮ ಈ ರೀತಿ ಬೈತಾ ಇದೆಯಾ ಪಾಪ ಸುಂದರಿನ? ನೀನು ಮುಚ್ಚು ಬಾಯ್. ಅಲ್ಲ, ಇಷ್ಟು ದಿನ ನಿನ್ನ ಹೊತ್ತು ಸಾಕಿ ಸಲಿದ್ದೀನಿ. ಒಂದು ದಿನ ಆದರೂ ನನಗೆ ಹೇಳ್ಬೇಕಂತ ನಿನಗೆ ಅನಿಸಲಿಲ್ಲ? ಸುಂದರಿನ ಪ್ರೀತಿ ಮಾಡ್ತಾನೆ ಅಂತ ಹೇಳ್ಬೇಕಂತ ಅನಿಸಲಿಲ್ಲ? ಯಾಕೆ ಹೇಳಿಲ್ಲ? ಹೇಳಿದ್ರೆ ಏನು ಮಾಡ್ತಿದ್ದೆ ಅಮ್ಮ? ಮದುವೆ ಮಾಡಿಸ್ತಾ ಇದೆಯಾ? ಹೇಳಿದ್ರೆ ನಿಮ್ಮಪ್ಪನ ಕರೆಸಿ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಿದ್ನಿ. ಆದರೆ ನೀನೀಗ ಹಿಂಗೆ ಕೇಳಿದ ಮದುವೆ ಆಗಿ ಬಂದ್ರೆ ನಾನು ಏನಂತ ಮಾಡಬೇಕು? ಅಲ್ಲ, ನೀನು ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಕೃಷ್ಣ. ನಾನು ಅಂದ್ಕೊಂಡಿರಲಿಲ್ಲ. ಅದು ಈ ಕೆಲಸದೊಳ್ಳೆ ಮದುವೆ ಆಗಿ ಬಂದಿದ್ದಿ. ನಿನಗೆ ಬೇರೆ ಯಾರೂ ಸಿಗಲೇ ಇಲ್ಲ. ಅಮ್ಮೋರೆ, ನನ್ನ ತಪ್ಪಾಯಿತು ಅಮ್ಮೋರೆ. ಅದು ಪ್ರೀತಿ ಮಾಡ್ತಾರನ್ನ ಬಿಟ್ಟು ಮನಸ್ಸಲ್ಲಿ ಒಬ್ಬರನ್ನ ಇಟ್ಕೊಂಡು ಇನ್ನೊಬ್ಬರನ್ನ ಹೆಂಗೆ ಮದುವೆ ಆಗೋದು ಅಂತ ಕೃಷ್ಣ ಹೇಳಿದಕ್ಕೆ ನಾನು ಒಪ್ಕೊಂಡ್ಬಿಟ್ಟೆ ಅಮ್ಮೋರೆ. ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮೋರೆ, ನನ್ನನ್ನು ಕ್ಷಮಿಸ್ಬಿಡಿ. ನೀನು ಹಿಂಗೆ ಮಾಡ್ತಿರ್ಕಿಲ್ಲ ಅಂದ್ಕೊಂಡಿರ್ಕಿಲ್ಲ ನಾನು ಕೃಷ್. ನಿನ್ನ ನಾನು ಎಷ್ಟು ನಂಬಿದ್ದೆ, ನಿಮ್ಮಪ್ಪ ನಾನು ಏನಂತ ಹೇಳಿ? ನನ್ನ ನಂಬಿಕೆಗೆ ಇಬ್ಬರು ದ್ರೋಹ ಮಾಡಿಬಿಟ್ರಿ. ಅಮ್ಮ ಸಾರಿ ಅಮ್ಮ, ಒಂದೇ ಒಂದು ಸರಿ ಕ್ಷಮಿಸ್ಬಿಡಮ್ಮ. ನಮ್ಮನ್ನಿಬ್ಬರನ್ನು ಒಪ್ಕೋ ಅಮ್ಮ. ಅದು ಆಗದಿರೋ ಮಾತು ಕೃಷ್. ನೀನು ನನ್ನ ಮಗ, ನಿನ್ನ ನಾನು ಕ್ಷಮಿಸ್ತೇನೆ. ಆದರೆ ಇವಳನ್ನ ಮನೆ ಕೆಲಸದವಳೆ ನಾನು ಕ್ಷಮಿಸಲ್ಲ. ನನ್ನ ನಂಬಿಕೆಗೆ ಕೊಳ್ಳಿ ಇಟ್ಟುಬಿಟ್ಟಾಳಾಕಿ. ಎಷ್ಟು ನಂಬಿದ್ನೇಕಿನ, ಹಾಂ, ಮನೆ ಮಗಳಂತಾರ ನೋಡ್ಕೊಂಡನಕಿನ. ಆದ್ರೆ ನನ್ನ ಮಗನ ಮದುವೆ ಆಗಿ ಬರುವಷ್ಟು ಧೈರ್ಯ ಬಂದ್ಬಿಟ್ಟದಕ್ಕಿಗೆ. ಹಾಂ,
ಚಲೋ ಇದ್ರೆ ಚಲೋ ನಾನು. ಹಾಂ, ಕೆಟ್ಟಿದ್ರೆ ನನ್ನಂತ ಕೆಟ್ಟ ಯಾರೂ ಇಲ್ಲ ಈ ಭೂಮಿ ಮೇಲೆ. ಅಮ್ಮೋರೆ, ನನ್ನ ತಪ್ಪಾಗಿದ್ರಿ ಅಮ್ಮೋರೆ, ನನ್ನ ಕ್ಷಮಿಸ್ಬಿಡ್ರಿ. ಬೇಕಿದ್ರೆ ನಿಮ್ಮ ಕಾಲಿಗೆ ಬೀಳ್ತಾನು, ನನಗೆ ಕ್ಷಮಿಸ್ಬಿಡ್ರಿ ಅಮ್ಮೋರೆ, ನನಗೆ ಕ್ಷಮಿಸ್ಬಿಡ್ರಿ. ನಾನು ಬೇಕು ಬೇಕು ಅಂತ ಮಾಡಲಿಲ್ಲ ಅಮ್ಮೋರೆ. ನಿಮ್ಗೆ ಹೇಳಿ ಮದುವೆ ಆಗಬೇಕು ಅಂತ ನಾನು ಹೇಳಿದ್ನಿ ಅಮ್ಮೋರೆ. ಆದ್ರೆ ಕೃಷ್ ಕೇಳಲಿಲ್ಲ. ಬೇಡ, ಅಮ್ಮ ಮನೆಗೆ ಹೋದ್ಮೇಲೆ ಒಪ್ಕೋತಾರೆ ಅಂತ ಹೇಳ್ದೆ ಅಮ್ಮೋರೆ. ಅದಕ್ಕಾಗಿ ನಾನು ಸುಮ್ಮನೆ ಇದ್ದೆ. ಇಲ್ಲಾಂದ್ರೆ ನಿಮ್ಗೆ ಹೇಳಿ ನಾವು ಹೋಗ್ತಾ ಇದ್ವಿ ಅಮ್ಮೋರೆ. ನಿಮ್ಮ ಒಪ್ಪಿಗೆ ತಗೊಂಡೆ ಮದುವೆ ಆಗ್ತಾ ಇದ್ವಿ. ನೀನು ನನ್ನ ಜೊತೆ ಮಾತಾಡಬೇಡ. ನಿನ್ನ ಜೊತೆ ಮಾತಾಡೋದು ನನಗೆ ಅಸಹ್ಯ ಆಗತೈತಿ. ನಿನ್ನ ಮುಖ ನೋಡಿದ್ರೆ ನನಗೆ ಆಕತಿ. ಮತ್ತಿನ್ನೇನು ಮಾಡೋದು? ನನ್ನ ಮಗನ ಮದುವೆ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲೇ ಬಿದ್ದಿರೋ ಅಷ್ಟೇ. ಅದನ್ನು ಬಿಟ್ಟು ನಿಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕಬೇಕು ಅಂತ ಅನ್ಕೊನಿ. ಆದ್ರೆ ನನ್ನ ಮಗನ ಬಿಟ್ಟು ನನಗೆ ಒಂದು ದಿನ ಇರೋಕ್ಕಾಗಂಗಿಲ್ಲ. ಅದ್ರ ಸಲುವಾಗಿ ನಿನ್ನನ್ನು ಇಲ್ಲೇ ಇಟ್ಕೊಳ್ತಾ ಇದ್ದೀನಿ. ಆದರೆ ನೀನು ನನ್ನ ಸೊಸೆ ಆಗಕ್ಕೆ ಲಾಯಕ ಇಲ್ಲ. ಅಯ್ಯೋ ಆಂಟಿ, ಯಾರು ಮಾಡಬಾರ್ದನ್ನ ಅವ್ರು ಮಾಡಿದ್ದಾರೆ. ಈಗ ಈ ಜಗತ್ತಿನಾಗ ಎಲ್ಲ ಪ್ರೀತಿ ಮಾಡೇ ಮಾಡ್ತಾರೆ. ಆದರೆ ನೀವು ಈ ರೀತಿ ಅವ್ರನ್ನ ದ್ವೇಷ ಮಾಡಬೇಡ್ರಿ ಆಂಟಿ. ಯಾಕಂತಂದ್ರೆ ಅವರು ಮನ್ಸಾರಿ ಇಬ್ಬರು ಪ್ರೀತಿ ಮಾಡಿದ್ದಾರೆ. ನಿಮಗೆ ಮೋಸ ಮಾಡಿದೆ ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ಲು. ಆದರೆ ಸುಂದರಿ ಭಾಳ ಒಳ್ಳೆಯವರು ಆಂಟಿ. ಆದರೆ ನಿಮ್ಗೆ ಗೊತ್ತಿರೋದೇ ಅಲ್ವಾ. ನೀನು ಯಾರು? ಹಾಂ, ನೀನು ಯಾರು ಅಂತ ನನಗೆ ಹೇಳಕ್ಕೆ ಬರ್ತೀನಿ. ನೀನು ಎಷ್ಟೈತಿ ಅಷ್ಟೇ ನೋಡ್ಕೊ. ಅವ್ರ ಫ್ರೆಂಡ್ ಇದ್ರೆ ಅವ್ರ ಫ್ರೆಂಡ್ ಅಷ್ಟೇ. ನೀನು ನನಗೆ ಹೇಳೋಕೆ ಬರಕ್ಕೆ ಹೋಗಬೇಡ, ಬುದ್ಧಿ ಮಾತು. ಅಮ್ಮೋರೆ, ನನಗೆ ಕ್ಷಮಿಸ್ಬಿಡಿ ಅಮ್ಮೋರೆ. ನನ್ನ ತಪ್ಪು. ನಾನಾದರೂ ನಿಮ್ಮ ಮುಂದೆ ಹೇಳಬೇಕಾಗಿತ್ತು. ನಾನು ಹೇಳೋದಿರೋದ ತಪ್ಪಾಗೈತಿ. ನನಗೆ ಕ್ಷಮಿಸ್ಬಿಡಿ ಅಮ್ಮೋರೆ, ಪ್ಲೀಸ್ ಅಮ್ಮೋರೆ, ಕ್ಷಮಿಸ್ಬಿಡಿ. ನನ್ನ ಜೊತೆ ಮಾತಾಡಬೇಡ ಅಂದೆ ಅಷ್ಟೇ. ಇನ್ನು ಮುಂದೆ ನೀನು ನನ್ನ ಮಕ್ಕಳು ನೋಡಕ್ಕೆ ಹೋಗಬೇಡ. ಅಮ್ಮ ಪ್ಲೀಸ್ ಅಮ್ಮ, ಸುಂದ್ರಿಗೆ ಹಾಗೆಲ್ಲ ಅನ್ಬೇಡ. ನೀನು ಬಾಯಿ ಮುಚ್ಚು. ನೀನು ಮಾಡಿರೋ ಈ ಕೆಲಸಕ್ಕೆ ನಿಮ್ಮಪ್ಪಗೆ ಹೆಂಗೆ ಹೇಳಬೇಕಂತ ನನಗೆ ಗೊತ್ತಾಗಲ್ತು. ನಿಮ್ಮಪ್ಪ ಏನಂತಾನೋ ಏನು. ಛೇ, ನೀನು ಮಾಡೋದು ಒಂದ ಎಡ. ಹಾಂ, ಹೋಗಿ ಮನೆಯವ್ರಿಗೆ ಕೆಲಸಗಳನ್ನ ಮದುವೆ ಆಗಿ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಟು ನಿನಗೆ ಈ ಜಗತ್ತಲ್ಲಿ ಯಾರು ಸಿಗಲಿಲ್ವಾ? ಎಷ್ಟೊಂದು ಜನ ಹುಡುಗಿರು ಇರ್ತಾರೆ. ಅದನ್ನೆಲ್ಲ ಬಿಟ್ಟು ಈ ಹಾಳ ಸುಂದರಿನ ಮದುವೆ ಆಗಬೇಕಾಗಿತ್ತಾ? ಅದು ಅಮ್ಮ, ಪ್ರೀತಿ ಯಾವಾಗ ಯಾರ ಮೇಲೆ ಹೇಗೆ ಹುಟ್ಟುತ್ತೆ ಅಂತ ಗೊತ್ತಾಗಲ್ಲ ಅಮ್ಮ. ಅದು ಪ್ರೀತಿ ಹುಟ್ಟಿದವ್ರಿಗೆ ಗೊತ್ತಾಗುತ್ತೆ. ಪ್ಲೀಸ್ ಅಮ್ಮ, ನಮ್ಮನ್ನ ಕ್ಷಮಿಸ್ಬಿಡು. ಪಾಪ ಸುಂದರಿ ಮನೇಲಂತೂ ಸೇರಿಸ್ಲಿಲ್ಲ. ಅವರಪ್ಪ ಹುಡ್ಕೊಂಡು ಬಂದು ಅವಳನ್ನ ಅಲ್ಲೇ ಬೈದು ನೀ ನನ್ನ ಪಾಲಿಗೆ ಸತ್ಯ ಅಂತ ಹೇಳೋದ್ರು. ಇಷ್ಟು ದಿನ ಚೆನ್ನಾಗಿದ್ದಿದ್ದೆ ಅವರಪ್ಪ ಒಬ್ರು. ಇವಾಗ ಅವರು ಹಂಗೆ ಅಂದು ಹೋದ್ರು. ಅವ್ರ ಚಿಕ್ಕಮ್ಮ ಅಂತೂ ಫುಲ್ ಸಂತೋಷವಾಗಿ ನಕ್ಕೊಂತ ಬೈಕೊಂತ ಹೋದ್ಲು. ಆದ್ರೆ ಇನ್ನು ಮುಂದೆ ನೀ ನನ್ನ ಪಾಲಿಗೆ ಸತ್ತಿದ್ದೀನ, ಮನೆ ಕಡೆ ಕಾಲು ಹಿಡಬೇಡ ಅಂತ ಫುಲ್ ಎಷ್ಟೆಲ್ಲ ಬೈದು ಹೋದ್ರು. ಪಾಪ ಸುಂದ್ರಿ ಎಷ್ಟೆಲ್ಲ ಮನಸ್ಸಲ್ಲಿ ನೋವು ಅನುಭವಿಸ್ತಾ ಇದ್ದಾಳೆ ಗೊತ್ತಾ ಅಮ್ಮ. ನನ್ನಿಂದಾದರೂ ಅವಳಿಗೆ ಖುಷಿ ಸಿಗಲಿ ಅಂತ ಇಲ್ಲಿ ಕರ್ಕೊಂಡು ಬನ್ನಿ. ಆದರೆ ನೀನು ಕೂಡ ಅವಳನ್ನೇ ಬೈತಾ ಇದೆಯಾ. ಅವಳದ್ದು ಏನು ತಪ್ಪು ಅಮ್ಮ? ಅವಳು ಏನು ತಪ್ಪು ಮಾಡಿದಾಳ? ನಾನು ತಪ್ಪು ಮಾಡಿದ್ದೀನಲ್ಲ ಅಮ್ಮ. ನಾನೇ ಅವಳಿಗೆ ತಾಳಿ ಕಟ್ಟಿರೋದು. ಅವಳು ಏನಾದರೂ ನನಗೆ ತಾಳಿ ಕಟ್ಟಿದಾಳ? ಇಲ್ವಲ್ಲ. ಯಾಕೆ ಅವಳನ್ನ ಎಲ್ಲರೂ ದ್ವೇಷ ಮಾಡ್ತೀರಾ? ಯಾಕೆ ಅವಳನ್ನ ಕಂಡ್ರೆ ಎಲ್ಲರೂ ಹಂಗೆ ಮಾಡ್ತೀರಾ? ನೀನು ಎಷ್ಟು ಅವಳನ್ನ ಇಷ್ಟಪಡ್ತಿದ್ದೆ ಅಮ್ಮ. ನೀನನ್ನು ಎಷ್ಟೇ ಆದರೂ ನನ್ನಮ್ಮ ನಿನ್ನ ಇಷ್ಟಪಡ್ತಾಳೆ ಅಂತ ಹೇಳಿ ಅವಳಿಗೆ ಕರ್ಕೊಂಡು ಬಂದೆ. ಆದರೆ ನೀನು ಯಾಕಮ್ಮ ಹೀಗೆ ಆಡ್ತಾ ಇದೆಯಾ? ನೀನು ಬೇರೆ ಯಾರನ್ನೋ ಮದುವೆ ಆಗಿ ಬಂದಿದ್ರು ನಾನು ಒಪ್ಕೋತಿದ್ದೆ ಕ್ರಿಶ್. ಆದರೆ ನಮ್ಮ ಮನೆ ಕೆಲಸದಲ್ಲಿ ಕೆಲಸ ಮಾಡೋಳನ್ನ ಮದುವೆ ಆಗಿದೆ ಅಂತ ಅಂದ ತಕ್ಷಣ ನನಗೆ ಒಪ್ಕೊಳಕ್ಕಾಗ್ತಾ ಇಲ್ಲ. ನಾನು ಅವಳ ಮಗಳ ಥರ ಟ್ರೀಟ್ ಮಾಡಿದ್ದೆ. ಅವಳಿಗೆ ಏನು ಬೇಕು ಅನ್ನೆಲ್ಲ ಕೊಡಿಸ್ತಾ ಇದ್ದೆ, ಮಾಡ್ತಾ ಇದ್ದೆ. ಆದರೆ ಅವಳು ಒಂದು ಮಾತು ನನಗೆ ಹೇಳಿಲ್ಲ ಅನ್ನೋದು ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ. ಅವಳ ಮನೆ ಕೆಲಸಗಳಾಗಿರ್ಬೋದು, ನೀನು ಅವಳ ಮದುವೆ ಆಗಿರ್ಬೋದು, ಅದು ನನಗೆ ಏನು ಅನ್ನಿಸ್ತಾ ಇಲ್ಲ. ಮದುವೆ ಆದರೂ ಪರವಾಗಿಲ್ಲ, ಆದರೆ ಅವಳು ಒಂದು ಮಾತು ನನಗೇನಾದರೂ ಹೇಳಿದರೆ ನನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಇರ್ತಿತ್ತು. ಅವಳು ಹೇಳಿಲ್ಲ ಅನ್ನೋದು ಅಷ್ಟೇ ನನಗೆ ಸಿಟ್ಟು. ನಾನು ಅವಳ ಯಾವತ್ತೂ ಸೊಸೆ ಅಂತ ಒಪ್ಪೋದಿಲ್ಲ ಕ್ರಿಶ್. ಏನಾದರೂ ಮಾಡು, ಅವಳು ನನಗೆ ಸೊಸೆ ಅಲ್ಲ ಅಷ್ಟೇ. ನಿಮ್ಮಪ್ಪನ ಕರೆಸ್ತೀನಿ. ನಿಮ್ಮಪ್ಪ ಬಂದಮೇಲೆ ಅವ್ರು ಏನು ಡಿಸೈಡ್ ಮಾಡ್ತಾರೆ ಹಂಗೆ ಅಲ್ಲಿವರೆಗೂ ಇಲ್ಲೇ ಇರಿ. ನಿಮ್ಮಪ್ಪ ಬರೋವರೆಗೂ. ನಿಮ್ಮಪ್ಪ ಬಂದಮೇಲೆ ಅವ್ರು ಏನೇನು ಮಾತಾಡ್ತಾರೆ ಕೇಳ್ಕೊಂಡು ಇರೋದಾದರೆ ಇಲ್ಲೇ ಇರ್ಬೋದು. ಇಲ್ಲ ಅಂದರೆ ನೀವು ಮನೆ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಹೋಗಿ ನಿಮ್ಮ ಜೀವನ ನೋಡ್ಕೋಬೋದು. ನಾನು ಬೇರೆಯವ್ರ ಥರ ಮನೆಯಿಂದ ಹೊರಗೆ ಹಾಕಲ್ಲ. ಯಾಕಂದರೆ ನಮ್ಮ ಮರ್ಯಾದೆನೇ ಹೋಗ್ತೈತಿ, ನಮ್ಮ ಪ್ರೆಸ್ಟೀಜ್ ಎಲ್ಲ ಹಾಳಾಗ್ಬಿಡ್ತೈತಿ. ಹಾಗಾಗಿ ನಾನು ಮನೆ ಬಿಟ್ಟು ಹೊರಗೆ ಹಾಕ್ತಾ ಇಲ್ಲ. ನಾನು ಮನೇಲೇ ಇಟ್ಕೋತೀನಿ. ಆದರೆ ಅವಳು ಮನೆ ಕೆಲಸದ ಥರನೇ ಇರಬೇಕು ಅಷ್ಟೇ. ನೀನು ಹೆಂಡತಿ ಅಂತ ಎಲ್ಲಿ ಹೇಳ್ಕೊಂಡು ತಿರುಗೋ ಆಗಿಲ್ಲ. ಹಾಗೇಗಾಗುತ್ತೆ ಅಮ್ಮ? ಅವಳನ್ನ ಹೆಂಡತಿ ಅಂತ ಹೇಳ್ಕೊಂಡು ತಿರ್ಗೋಕ್ಕಾಗದಾರ ಮತ್ತು ಹಂಗೆ ಮನೆ ಕೆಲಸಗಳು ಅಂತ ಇಡೋಕೆ ನನಗೆ ಇಷ್ಟ ಇಲ್ಲಮ್ಮ. ನೋಡಮ್ಮ, ಒಂದೇ ಒಂದು ಮಾತು ಹೇಳ್ತೀನಿ. ಅವಳು ಏನೇ ಮಾಡಿದ್ರು ಏನೇ ಮಾಡಿಬಿಟ್ರು ಅವಳು ಇನ್ನು ಮುಂದೆ ನನ್ನ ಹೆಂಡತಿ. ಎಲ್ಲದರಲ್ಲೂ ಅವಳಿಗೂ ಸಮನಾಗಿರಬೇಕು ಅಷ್ಟೇ. ಅದನ್ನ ಬಿಟ್ಟು ಅವಳು ಕೆಲಸದವಳ ಥರ ಇರೋ ಅಂತ ನಾನು ಇರೋಕ್ಕೆ ಬಿಡಲ್ಲ. ಆಯಿತು, ನಿಮ್ಮಪ್ಪ ಬರೋವರೆಗೂ ಹೇಗಾದರೂ ಇರಿ. ಆಮೇಲೆ ನಿಮ್ಮಪ್ಪ ಬಂದು ಏನು ಡಿಸೈಡ್ ಮಾಡ್ತಾರೋ ಅದರ ಪ್ರಕಾರ ನೀವು ಇರಬೇಕಾಗತ್ತೆ. ಸರಿನಾ? ಅಲ್ಲಿವರೆಗೂ ನೀನು ನನ್ನ ಜೊತೆ ಮಾತಾಡಬೇಡ. ನಿನ್ನ ಜೊತೆ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ಕ್ರಿಶ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಇದ್ರಿ ಅಂತ ಅನ್ಕೊಂಡಿನಿ. ನಮ್ಮ ಸೀರಿಯಲ್ ಹೆಂಗೆ ಬರಾಕತ್ತೈತಿ ತಾಯಿ ಇಲ್ಲದ ತವರವರು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.